ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಮ್ಮ ಮನೇಲಿ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂದರೆ ಅಮ್ಮ ಮನೆಯಿಂದ ಶಿಲ್ಪ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಅಜ್ಜಿ ಸ್ನಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇವ್ರದ್ದು ಕೂದಲು ನೋಡಿ ಎಷ್ಟು ಉದ್ದ ಇದೆ. ದೃಷ್ಟಿಯನ್ನು ಹಾಕಬೇಡಿ ಆಯ್ತಾ. ನಾವು ಹೊರಟಿರೋದು ಯಜ್ಞಳ್ಳಿ ಕ್ರಾಸ್ಗೆ ಹೋಗಿ ಬಂದು ಆಮೇಲೆ ನನ್ನ ತಂಗಿ ಮನೆಗೆ ಹೋಗ್ತೀವಿ. ಫಸ್ಟ್ ಹೋಗಿದ್ದು ಡ್ರೈ ಕ್ಲೀನ್ ಶಾಪ್ಗೆ. ನನ್ನ ತಂಗಿ ಸೀರೆ ಕೊಡಬೇಕಾಯಿತು ಡ್ರೈ ಕ್ಲೀನಿಗೆ ಅಂತ ಹೇಳಿದ್ಲು, ಹಾಗಾಗಿ ಹೋದ್ವಿ. ಡ್ರೈ ಕ್ಲೀನ್ ಶಾಪಲ್ಲಿ ಸೀರೆ ಕೊಟ್ಟಿದ್ದೀವಿ. ಮಂಜುದು 2 ಸೀರೆ ಇದೆ, ಅದನ್ನು ಕೊಟ್ಟಿದ್ದೀವಿ. ಆ ಆಂಟಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಎಣ್ಣೆ ಕರೆ ಆಗಿದೆಯೇ, ಬೇರೆ ಏನಾದರೂ ಗಲೀಜಾಗಿದೆಯಾ ಏನು ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. 2 ಸ್ಯಾರಿನೂ ಚೆಕ್ ಮಾಡಿಕೊಂಡು ಯಾವಾಗ ಬೇಕು ಅಂತೆಲ್ಲ ಕೇಳ್ಕೊತಾ ಇದ್ದಾರೆ. ಕೇಳಿಕೊಂಡು ಎಷ್ಟಾಗುತ್ತೆ ಏನು ಅಂತ ಹೇಳಿ ಬಿಲ್ ಮಾಡ್ತಾ ಇದ್ದಾರೆ. ನಮ್ಮ ಮಂಜು ನಾವು ಗುರುವಾರ ಊರಿಗೆ ಹೋಗ್ತೀವಿ, ಬುಧವಾರ ಸಾಯಂಕಾಲದಷ್ಟರಲ್ಲಿ ಕೊಡಿ ಅಂತ ಹೇಳಿ ಮಾತಾಡ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಬಂದ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ಸ್ಯಾರಿ ಶಾಪ್ಗೆ. ಸ್ಯಾರಿ ಶಾಪಲ್ಲಿ ನಮಗೆ ಯಾವ ಥರ ಸ್ಯಾರಿ ಬೇಕು ಅಂತ ಅವ್ರಿಗೆ ಹೇಳಿದ್ದಕ್ಕೆ ಅವರು ಕೂಡ ತೆಗೆದು ತೋರಿಸ್ತಾ ಇದ್ದಾರೆ, ಈ ಥರ ಇದೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಬೀರು ತುಂಬ ಎಷ್ಟೇ ಸೀರೆಗಳಿದ್ರೂ ಅಂಗಡಿಗೆ ಹೋದಾಗ ಹೊಸ ಸೀರೆಗಳನ್ನ ತೊಗೊಳೋದನ್ನು ಬಿಡೋದಿಲ್ಲ. ಹಾಗೆ ನಾನು ಕೂಡ ಸೀರೆಗಳನ್ನ ತೊಗೊಂಡೆ. ಮಂಜು ಸ್ಯಾರಿ ತೊಗೋಬೇಕು ಅಂತ ಶಾಪ್ಗೆ ಹೋಗಿದ್ದು. ಮಂಜು 1 ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡ್ಳು, ನಾನು ನೋಡಿದ್ರೆ 3 ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾವು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ 6:30-7 ಗಂಟೆ ಆಗಿತ್ತು. ಬಂದು ಅಮ್ಮನಿಗೆ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಅಮ್ಮ ಏನಂತಾರೆ ನೀವೇ ನೋಡಿ. ಕೆಂಪು ಕಲರ್ ಸರ, ಕೆಂಪು ಕಲರ್ ಬಳೆ, ಕೆಂಪು ಕಲರ್ ಸೀರೆ ಇದು ಹಂಗೆ ಇರೋದು. ಗ್ರೀನ್ ಕಲರ್ ಸೇಮ್ 2 ಒಂದೇ ಕಲರ್. ಇಲ್ಲಿ ಹೆಂಗ್ ಕಲರ್ ಮಾತ್ರ ಬೇರೆ ಅಷ್ಟೇ. ಚಿಚ್ಚಿ ಇದು ಅದು ಕಲರ್ ಒಂದೇನೆ, ಇದು ಸೀರೆ ಒಂದೇನೆ, ಕಲರ್ ಮಾತ್ರ ಬೇರೆ. ಹಂಗಲ್ಲ ಮಂಜು, ಅಮ್ಮಂಗೆ ರೆಡ್ ಅಂದ್ರೆ ಇಷ್ಟ, ಅದಕ್ಕೆ ರೆಡ್ ಕಲರ್ ಸೀರೆ ಏನು ನೋಡಿದ್ರಲ್ಲ, ಸೇಮ್ ಅದೇ ಪ್ಯಾಟ್ರನಲ್ಲಿ ನನ್ನ ತಂಗಿ ಯೆಲ್ಲೋ ಕಲರ್ ಸ್ಯಾರಿ ತೊಗೊಂಡ್ಳು. ಈ ಯೆಲ್ಲೋ ಕಲರ್ ಸ್ಯಾರಿ ನಾನು ತೊಗೊಂಡಿರೋದು. ಇದರಲ್ಲಿ ಸಣ್ಣ ಸಣ್ಣ ಸೀಕ್ವೆನ್ಸ್ ವರ್ಕ್ ಇದೆ. ಸ್ಯಾರಿ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ಈ ಸ್ಯಾರಿ. ಅಮ್ಮ ನೋಡ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು. ನಮ್ಮ ಶಿಲ್ಪ ಅವ್ರ ಮನೆ ಗೃಹಪ್ರವೇಶಕ್ಕೆ ಹಾಕ್ಕೊಂಡಿದ್ಲಲ್ಲ ಸ್ಯಾರಿ, ಸೇಮ್ ಅದೇ ಪ್ಯಾಟ್ರನಲ್ಲಿ ನಾನು ಗ್ರೀನ್ ಕಲರು ಮತ್ತು ಬ್ಲೂ ಬಾರ್ಡ್ರ್ ಇರೋಂಥ ಸ್ಯಾರಿ ತೊಗೊಂಡಿದ್ದೀನಿ. ಅಮ್ಮಂಗೆ ಸ್ಯಾರಿ ಎಲ್ಲ ತೋರಿಸಿ ನಾವು ಊಟ ಎಲ್ಲ ಮಾಡಿ ಇವಾಗ ಶಿಲ್ಪ ಅವ್ರ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ನಾವೆಲ್ಲರೂ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಲೇ 9 ಗಂಟೆ ಆಯ್ತಾ ಬತ್ತು. ಇವಾಗ ಹೋಗ್ತಾ ಇದ್ದೀವಿ. ನೈಟ್ 9 ಗಂಟೆ ಕತ್ಲಾಗಿರುತ್ತಲ್ಲ, ಕಾಣಿಸ್ತಿರುತ್ತೆ ನೋಡಿ. ಇಷ್ಟೊಂದು ಜನ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ಬೇಕು ಎಲ್ಲರೂ. 2 ಕಿಲೋಮೀಟರ್ ದೂರಕ್ಕೆ ಮನೆ ಮಾಡ್ಕೊಂಡೋಳೆ. ರೋಡಲ್ಲಿ ಯಾರ್ಯಾರು ಎಷ್ಟೊತ್ತಿ ಕುತ್ಕೊಂಡು ಎದೊಳ್ತಾರೆ, ಯಾಕಂದರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೇನೆ ಅಷ್ಟೇನಾ. ಶಿಲ್ಪವ್ರ ಮನೆಗೆ ಹೋಗ್ಬೇಕಾದ್ರೆ ನೀಲಗಿರಿ ತೋಪಲ್ಲಿ ಎಲೆಕ್ಷನ್ ಪ್ರಚಾರ ನಡೀತಾ ಇತ್ತು. ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಕುಮಾರಸ್ವಾಮಿ ಅವರು ಬಂದಿದ್ದರು. ಫೈನಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಶಿಲ್ಪವ್ರ ಮನೆಗೆ ಬಂದಿದ್ದೀವಿ. ಎಲ್ಲ ಲೈನಾಗಿ ಮಕ್ಕಳು ನಾವೆಲ್ಲ ಕುತ್ಕೊಂಡಿದ್ದೀವಿ. ನಮ್ಮ ಮನೇಲಿ ಮಕ್ಕಳು ನೋಡಿ ಎಷ್ಟು ಕಿತ್ತಾಡ್ತಾರೆ ಅಂದರೆ 5 ನಿಮಿಷ ಕಿತ್ತಾಡ್ತಾರೆ, 5 ನಿಮಿಷಕ್ಕೆ ಸರಿ ಹೋಗ್ತಾರೆ. ಇವರು ನಮ್ಮ ಶಿಲ್ಪ ಅವ್ರ ಯಜಮಾನ್ರು, ಇವ್ರ ಹೆಸರು ರಘು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿಲ್ಪ ಕಿಚನಲ್ಲಿ ಏನೋ ಮಾಡ್ತಿದ್ಲು, ಏನು ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಅವಳು ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ಲು. ಸೋನುಗೆ ಸ್ಕೂಲ್ ಇದ್ದಿದ್ದರಿಂದ ತಿಂಡಿ ಎಲ್ಲ ಬೇಗ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ಲು. ಇನ್ನು ತಿಂಡಿಗೆ ಪಲಾವ್ ಮಾಡ್ತಿದ್ದಾಳೆ, ಒಂದು ಕಡೆ ಟೀ ಕೂಡ ಇಟ್ಟಿದ್ದಾಳೆ. ಸೋನುಗೆ ಈ ವರ್ಷ ಬೇಗನೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವಳು ಸ್ನಾನ ಎಲ್ಲ ಮಾಡಿಬಂದು ರೆಡಿಯಾಗಿ ಬುಕ್ಸ್ನೆಲ್ಲ ತೆಗೆದಿಟ್ಕೋತಾ ಇದ್ದಾಳೆ ಟೈಮ್ ಟೇಬಲ್ ಪ್ರಕಾರ. ಶಿಲ್ಪ ಎಲ್ಲರಿಗೂ ಟೀ ಕೊಟ್ಲು, ನಾವೆಲ್ಲ ಟೀ ಕುಡಿದು ಮಾತಾಡ್ತಾ ಕೂತಿದ್ದೀವಿ. ಮಕ್ಕಳೇನೋ ಗಲಾಟೆ ಮಾಡ್ಕೊಂಡ್ರು ಅಂತ ನಾನು ಕುಂಟಿಸ್ಕೊಂಡು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೀನಿ, ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು, ಹಿಂಗಿರಬೇಕು ಅಂತ ಹೇಳಿ. ಸೋನುಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ರ ಅಮ್ಮ ಕೈಲಿ ತಲೆ ಬಾಚಿಸ್ಕೊತಾ ಇದ್ದಾಳೆ. ನಮ್ಮ ಶಿಲ್ಪ ಅವ್ರ ಯಜಮಾನ್ರು ಕೆಲಸಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದಾರೆ. ಮಕ್ಕಳು ಇಲ್ಲಿ ರೂಮಲ್ಲೆಲ್ಲ ಸೇರಿಕೊಂಡು ಪಿಂಟುಗೆ ಮೂಗ್ಬಟ್ಟು ಥರ ಸ್ಟಿಕ್ಕರ್ ಇಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಆಗಾಡ್ಕೊಂಡು. ಸೋನು ಕೂಡ ರೆಡಿಯಾಗಿದ್ದಾಳೆ, ನಾಷ್ಟ ಕೂಡ ರೆಡಿಯಾಗಿತ್ತು. ಸೋನುಗೆ ಹಾಕ್ಕೊಟ್ಟಿದ್ದಾಳೆ, ಶಿಲ್ಪ ತಿಂತಾ ಇದ್ದಾಳೆ. ಎಲ್ರಿಗೂ ಬಾಯ್ ಹೇಳಿ. ಅವಳು ಕೂಡ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಶಿಲ್ಪ ಸೋನುನ ಸ್ಕೂಲ್ ಹತ್ರ ಬಿಟ್ಟು ಬರೋಕ್ಕೆ ಅಂತ ಹೋದ್ಲು. ಚಿಂಟುಗೆ ಹೇಳ್ಬಿಟ್ಟು ಹೋಗಿದ್ಲು, ಮನೇಲಿ ಕ್ಲೀನಾಗಿ ಕಸ ಎಲ್ಲ ಗುಡಿಸು ಅಂತ. ಚಿಂಟು ಕಸ ಗುಡಿಸ್ತಾ ಇದ್ದಾನೆ, ಯಾರು ಕೇಳಿದ್ರು ಕೊಡ್ತಾ ಇಲ್ಲ. ನಮ್ಮಮ್ಮ ನನಗೆ ಹೇಳಿರೋದು ನಾನೇ ಮಾಡ್ತೀನಿ ಅಂತ ಹೇಳಿ ಅವನೇ ಕಸ ಗುಡಿಸ್ತಾ ಇದ್ದಾನೆ. ಶಿಲ್ಪ ಸೋನುನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅಮ್ಮನ ಕರ್ಕೊಂಡು ಬರ್ತಾಳೆ. ಈಗ ಅಮ್ಮನೂ ಬಂದರು. ಅಮ್ಮನ ಬಂದಮೇಲೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂತಾ ಇದ್ದೀವಿ.
ನೋಡಿ ಎಲ್ಲೇ ಹೋದರೂ ನಾನೇ ಬಡಿಸ್ಕೊಡ್ಬೇಕು ಎಲ್ರಿಗೂ, ಮಾಡಿಡೋದಷ್ಟೇ ಅವ್ರ ಕೆಲಸ. ಈ ಡ್ಯೂಟಿ ಮಾತ್ರ ಎಲ್ಲೋದ್ರೂ ತಪ್ಪಲ್ಲ ನನಗೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಶಿಲ್ಪ ವಾರ ಮಾಡಬೇಕು ಅಂತ ಹೇಳಿದ್ಲು, ಹೂವು ಇದೆ ಸ್ವಲ್ಪ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಮ್ಮ ಕೂತ್ಕೊಂಡು ಹೂವು ಕಟ್ತಾಯಿದ್ದೀವಿ. ನಾವು ಹೂವು ಕಟ್ಟೋ ಅಷ್ಟರಲ್ಲಿ ಶಿಲ್ಪ ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾಳೆ. ಶಿಲ್ಪ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಅದಕ್ಕೆ ಪಲ್ಲವಿ ಹೋಗಿ ಸೋನುನ ಕರ್ಕೊಂಬರ್ತಿದ್ದಾಳೆ. ಸೋನುಗೆ 1 ಗಂಟೆಗೆ ಸ್ಕೂಲ್ ಬಿಟ್ಟರು. ಮಕ್ಕಳಿಗೆ ದೋಸೆ ಇಡ್ಲಿ ಇಷ್ಟ ಅಲ್ವಾ, ನೆಕ್ಸ್ಟ್ ಡೇಗೆ ದೋಸೆ ಮಾಡೋಣ ಅಂತೇಳಿ ನೆನೆಸಿಟ್ಟಿದ್ದಾಳೆ. ಮಕ್ಕಳೆಲ್ಲ ಹೊರಗಡೆ ಅಂದರೆ ಹಾಲಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಇಲ್ಲಿ ಅಮ್ಮ ಹಂಗೆ ಮೊಬೈಲ್ ಸಿಕ್ಕಿದೆ ಅಪರೂಪಕ್ಕೆ ಅಂತ ನೋಡ್ತಾ ಇದ್ದಾರೆ. ಪಲ್ಲವಿ ಫುಲ್ ಕಾಟ ಕೊಡ್ತಾ ಇದ್ದಾಳೆ ನೋಡಿ. ಎಲ್ಲ ಅಜ್ಜನಿದ್ರಿಗೂ ಮೊಮ್ಮಕ್ಕಳು ಅಂದರೆ ತುಂಬ ಪ್ರೀತಿ ಇರುತ್ತಲ್ವಾ. ನೋಡಿ ನಮ್ಮಮ್ಮನೂ ಮೊಮ್ಮಕ್ಕಳ ಜೊತೆ ತುಂಬ ಸಲಿಗೆಯಿಂದ ಆಟ ಆಡ್ತಾ ಇರ್ತಾರೆ. ನಾನು ಅಜ್ಜಿ ಆಯ್ತಾ ಹೋಗ್ರೋ. ಅಲ್ಲ ಪಲ್ಲವಿ, ನೀನು ಅಜ್ಜಿನ ತಿಂಡೆ ಮಾಡ್ಬೇಕಾರೆ ಅಜ್ಜು ಒಂದ್ಸರಿ ಅಂತ ಬಾ ಅನ್ಲೇ ಇಲ್ಲ. ನೀನು ನೋಡಿದ್ರೆ ಅಂತೀಯಲ್ಲ. ಏನ್ ಮಾಡಿಲ್ಲ ಮೊಬೈಲ್ ಅಪರೂಪಕ್ಕೆ ಸಿಕ್ಕೈತೆ, ಸುಮ್ನಿರು. I love you, my mother, India. ಅಜ್ಜಿ ಮೊಮ್ಮಗಳ ಪ್ರೀತಿ ಜಗಳ ನೋಡಿ ನೋಡಿ ಸಾಕಾಯಿತು. ಶಿಲ್ಪ ಅಡುಗೆ ಮಾಡಿ ಎಲ್ಲ ಹಾಲಲ್ಲಿ ತಂದಿಟ್ಟಿದ್ದಾಳೆ. ಮಂಜು ಹಸಿಮೆಣ್ಸಿನ್ಕಾಯಿ ಅಂದರೆ ಹಸೆ ಗೊಜ್ಜು ಕಿವುಚ್ತಾ ಇದ್ದಾಳೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆಲ್ಲ ತುಂಬ ಇಷ್ಟ. ನನಗೆ ಊಟಕ್ಕೆ ಬಡ್ಸೋಕೆ ಬಿಡ್ತಾರೆ ನೋಡಿ. ನಮ್ಮ ಮನೇಲೂ ನಾನೇ ಬಡಿಸ್ಬೇಕು, ನಮ್ಮ ಮಂಜು ಮನೇಲೂ ನಾನೇ ಬಡಿಸ್ಬೇಕು. ಇವಾಗ ಶಿಲ್ಪನ ಮನೆಗೆ ಬಂದರೂ ನಾನೇ ಬಡಿಸ್ಬೇಕು. ಅವ್ರು ಯಾರೂ ಬಡಿಸಲ್ವಂತೆ, ಎಲ್ಲ ಮುಂದೆ ತಂದು ಇಟ್ಬಿಟ್ಟು ಕಾಯ್ತಾ ಇದ್ದಾರೆ ನೋಡಿ. ಒಬ್ಬರಾದ್ರೂ ತಟ್ಟೆಗೆ ಅನ್ನನೇ ಹಾಕೋತಾ ಇಲ್ಲ, ನಾನೇ ಹಾಕ್ಕೊಡ್ಬೇಕಂತೆ ನೋಡಿ. ಇವರು ಮೇಡಮ್ ಅವರು ಇಲ್ಲೇ ನಿಂತ್ಕೊಂಡವ್ರೆ, ಹಾಕ್ಕೊಡಲ್ವಂತೆ, ಮಾಡಿಡೋದು ಅಷ್ಟೇ ಅಂತೆ ಅವ್ರ ಕೆಲಸ. ಇಲ್ಲಿ ನೋಡ್ರಿ, ನಮ್ಮ ಮಂಜು ಮೇಡಮ್ ಪಲ್ಲವಿ ಮೇಡಮ್ ಇಬ್ರು ಹಂಗೆ ಕೂತವ್ರೆ, ಬಡ್ಸಲ್ವಂತೆ, ನಾನೇ ಬಡಿಸ್ಬೇಕಂತೆ ನೋಡ್ರಿ. ನನಗೇನು ಪಾತ್ರೆಗಳು ಹೊಡೆದಿ, ಹಂಗೆ ಪಾತ್ರೆಗಳು ತಗೊಡ್ರಿ ಎಲ್ಲರೂ. ಯಾರೂ ಊಟಕ್ಕೆ ಬಡ್ಸೋಕೆ ಕೂತ್ಕೊಳ್ಳೇ ಇಲ್ಲ. ಕಡೆಗೂ ನಾನೇ ಊಟ ಬಡಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ. ಫಸ್ಟ್ ಮಕ್ಕಳೆಲ್ಲ ಒಂದು ರೌಂಡ್ ಊಟ ಮಾಡಿಬಿಡ್ಲಿ, ಆಮೇಲೆ ನಾವು ದೊಡ್ಡವರೆಲ್ಲ ಕೂತ್ಕೊಳ್ಳೋಣ ಅಂತೇಳಿ ಮಕ್ಕಳಿಗೆಲ್ಲ ಊಟ ಬಡಿಸ್ಕೊಟ್ಟಿದ್ದೀನಿ. ಊಟ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ. ಮಕ್ಕಳದೆಲ್ಲ ಊಟ ಆಯಿತು. ಈಗ ನಾವು ಕೂಡ ಊಟ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹಸಿ ಗೊಜ್ಜು ಇಸ್ಕಿದ್ರಲ್ವ, ತುಂಬಾ ಚೆನ್ನಾಗಿತ್ತು. ನಮ್ಮನೇಲಿ ಹಸಿ ಗೊಜ್ಜು ಅಂದರೆ ಎಲ್ರಿಗೂ ಇಷ್ಟ, ಮಕ್ಕಳಿಗೆ ನಮಗೆ ಎಲ್ಲ. ನೋಡಿ ಪೂರ್ತಿ ಆ ತಪ್ಪಲೆ ತುಂಬ ಇಸ್ಕಿದ್ದು ಪೂರ್ತಿ ಖಾಲಿಯಾಗಿದೆ. ಊಟ ಎಲ್ಲ ಆದಮೇಲೆ ಅಮ್ಮ ಫೋನ್ ನೋಡ್ತಾಯಿದ್ರು. ಮಕ್ಕಳೆಲ್ಲ ನೋಡಿ ಫೋನು ನನಗೆ ಅಂತ ನಾನು ನೋಡ್ತೀನಿ ಅಂತ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಅಮ್ಮಂಗೆ ಫೋನೇ ನೋಡೋಕೆ ಬಿಡ್ತಾ ಇಲ್ಲ. ಒಟ್ಟಿಗೆ ಎಲ್ಲ ಮಕ್ಕಳು ಸೇರಿದ್ರು ಅಂತಂದರೆ ಮನೇಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಮಮ್ಮಿ ಊಟನ ಮಾತ್ರ ಅಲ್ಲ, ಬಿಸ್ಕೆಟು ಎಲ್ಲ ಹಂಚ್ತವ್ರೆ. ಟೀನು ಅವರೇ ಹಂಚ್ಬೇಕಂತೆ. ನನಗೆ ನಮ್ಮ ಅಜ್ಜಿನ ಮುಂದಕ್ಕೆ ಇಕ್ತಾರೆ ಚೆಲ್ಗೊಳ್ಳಿ ಅಂತ. ಗಗನ್ಗೆ ನೋಡಿ ಅವ್ರ ಮುಂದೆ ಇಕ್ಕಬಿಟ್ರು ನಮ್ಮ ಅಜ್ಜಿ ನೋಡಿ. ಮತ್ತೆ ಹಾಕ್ತಿದ್ದಾರೆ. ಎಲ್ಲರಿಗೂ ಒಂದು ರೌಂಡ್ ಆಗಿದೆ. ದೊಡ್ಡವ್ರಿಗೆ ಕೊಡಬೇಕು. ನಾವು ಟೀ ಕುಡಿದು ಕೂತ್ಕೊಂಡ್ವಿ. ಅಷ್ಟರಲ್ಲೇ ಶಿಲ್ಪ ಅವರ ನಾದಿನಿ ಮಗ ಬಂದರು. ಯಾಕಪ್ಪ ಅಂತಂದರೆ ನಾನು ಮಂಜು ಇಬ್ಬರು ಮಾತಾಡ್ಕೊಂಡಿದ್ವಿ ಟ್ಯಾಟೋ ಹಾಕಿಸ್ಕೊಳ್ಳೋಣ ಅಂಥೇಳಿ. ಅವರು ಕೂಡ ಟ್ಯಾಟೋ ಕಲ್ತಿದ್ರು, ಚೆನ್ನಾಗಿ ಹಾಕಿದ್ರು ಕೂಡ ಶಿಲ್ಪನಿಗೆ. ಅದಕ್ಕೆ ನಾವು ಕೂಡ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಕರೆಸಿದ್ವಿ. ಇಂಜೆಕ್ಷನ್ ತೊಗೋಬೇಕಾಗತ್ತಲ್ಲ ಅಂತಲೇ ಜ್ವರ, ನೆಗಡಿ, ತಲೆನೋವು ಏನೇ ಬಂದರೂ ಆಸ್ಪತ್ರೆಗೆ ಹೋಗೋದಿಲ್ಲ. ಇವಾಗ ನೋಡಿದ್ರೆ ಧೈರ್ಯ ಮಾಡಿ ಟ್ಯಾಟೋ ಹಾಕಿಸ್ಕೊಳ್ಳೋಣ ಅಂತ ಅವಳು ಕೂತ್ಕೊಂಡಿದ್ದಾಳೆ, ನಾನು ಕೂತ್ಕೊಂಡಿದ್ದೀನಿ. ಮಂಜು ಎಕ್ಸ್ಪ್ರೆಷನ್ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ, ಹಾಕಿಸ್ಕೊಳ್ಳೋದ ಬೇಡವಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಔಟ್ರ್ ಲೈನೆಲ್ಲ ಹಾಕಿ ಮುಗಿಸಿದ್ದಾರೆ. ಈಗ ಒಳಗಡೆ ಇಂಕ್ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಮಂಜು ಬೀರೇಶ್ ಅಂತ ಅವ್ರ ಹಸ್ಬೆಂಡ್ ನೇಮ್ನ ಹಾಕಿಸ್ಕೊಂಡಿದ್ದಾಳೆ. ಈಗ ಟ್ಯಾಟೋ ಹಾಕಿರೋದೆಲ್ಲ ಫೈನಲ್ ಹಂತಕ್ಕೆ ಬಂದಿದೆ.
ಹಾರ್ಟ್ ಸಿಂಬಲ್ಗೆ ರೆಡ್ ಕಲರ್ ಇಂಕ್ನ ಫಿಲ್ ಮಾಡ್ತಾ ಇದ್ದಾರೆ. ಫೈನಲಿ ಟ್ಯಾಟೋ ಹಾಕಿ ಮುಗಿಸಿದಾಗಿದೆ. ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಟ್ಯಾಟೋ ಹಾಕ್ಕೊಟ್ಟಿದ್ದಾರೆ. ಮಂಜುಗೆ ಹಾಕೋಕ್ಕೆ ತುಂಬ ಲೇಟ್ ಆಯಿತು, ಅದಕ್ಕೋಸ್ಕರ ನಾಳೆ ಹಾಕ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಅವರು ಹೊರಟರು. ಇನ್ನು ನೈಟ್ ಊಟ ಟೈಮ್ ಆಗಿರೋದ್ರಿಂದ ಶಿಲ್ಪ ಅಡುಗೆ ಮಾಡ್ತಾ ಇದ್ದಾಳೆ. ಸೋನು ಶಿಲ್ಪ ಅವ್ರ ಹಸ್ಬೆಂಡ್ ಹೋಗಿ ಏನೋ ಮಾತಾಡ್ತಾ ಇದ್ದಾರೆ. ಅಪ್ಪ ಮಗಳ ಬಾಂಧವ್ಯ ನೋಡಿ ಹೇಗಿದೆ. ಮಕ್ಕಳೆಲ್ಲ ಏನೋ ಕಿತಾಪತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಚಿಂಟು ಬಂದು ಅವ್ರ ಅಪ್ಪನ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.